ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೌನ, ಕನ್ಸಲ್ಟೆಂಟ್ ಫಿಸಿಷಿಯನ್. ಇವತ್ತು ಸಕ್ಕರೆ ಕಾಯಿಲೆ ಇರೋರಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗೋದ್ರ ಬಗ್ಗೆ ಮಾತಾಡೋಣ. ಅಂದರೆ ಹೈಪೋಗ್ಲೈಸಿಮಿಯಾ. ದೇಹದಲ್ಲಿ ಸಕ್ಕರೆ ಅಂಶ ಅಗತ್ಯಕ್ಕಿಂತ ತುಂಬ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತು. ಇದ್ರ ಜೊತೆಗೆ ತುಂಬ ಡೌಟ್ಸ್ಗಳು ಕೂಡ ಇದೆ. ಮೊದಲನೇದಾಗಿ, ಸಕ್ಕರೆ ಕಾಯಿಲೆ ಇರೋರಲ್ಲಿ ಯಾಕೆ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ? ಪೇಷಂಟ್ಸ್ ಹೇಳ್ತಾರೆ, ಡಾಕ್ಟ್ರೇ ಸಕ್ಕರೆ ಕಾಯಿಲೆ ಇದೆ ಅಂತ ಹೋದೆ, ಡಾಕ್ಟರ್ ಹೈ ಡೋಸ್ ಇಂಜೆಕ್ಷನ್ಸ್ ಕೊಟ್ಬಿಟ್ರು, ಹೈ ಡೋಸ್ ಟ್ಯಾಬ್ಲೆಟ್ಸ್ ಕೊಟ್ಟರು, ಅದಕ್ಕೆ ಲೋ ಶುಗರ್ ಆಗೋಯ್ತು ಅಂತ. ಇದು ಒಂದು ಕಾರಣ ಆಗಿರುತ್ತೆ. ಆದರೆ ನಾವು ಏನು ಮಾಡ್ತೀವಿ ಅಂದರೆ, ಯಾವುದೇ ಒಂದು ಪೇಷಂಟ್ ನಮ್ಮ ಹತ್ರ ಬಂದಾಗ ಮೊದಲನೇ ಸಲ ಸಕ್ಕರೆ ಕಾಯಿಲೆ ಗೊತ್ತಾಗಿರ್ಬೋದು, ಅಥವಾ ಮೊದಲಿನಲ್ಲೂ ಸಕ್ಕರೆ ಕಾಯಿಲೆ ಇರೋರು ಇರ್ಬೋದು, ಯಾವಾಗ ಅವ್ರ ದೇಹದಲ್ಲಿರೋ ಬ್ಲಡ್ ಶುಗರ್ಸ್ ತುಂಬ ಜಾಸ್ತಿ ಇರುತ್ತೋ, ಅಂದರೆ ಅನ್ಕಂಟ್ರೋಲ್ಡ್ ಶುಗರ್ಸ್ ಇರುತ್ತೋ, ನಾವು ಅವರಿಗೆ ಸ್ವಲ್ಪ ಹೈ ಡೋಸ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಇನ್ಸುಲಿನ್ ಕೂಡ ಸ್ವಲ್ಪ ಜಾಸ್ತಿನೇ ಕೊಟ್ಟಿರ್ತೀವಿ. ಯಾಕೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಅವರ ಬ್ಲಡ್ ಶುಗರ್ಸ್ ಕಂಟ್ರೋಲಿಗೆ ಬರಬೇಕು, ಕಡಿಮೆ ಆಗಬೇಕು. ನಾವು ಅವರಿಗೆ ಇನ್ನೊಂದನ್ನು ಹೇಳಿರ್ತೀವಿ, 1 ತಿಂಗಳು ಬಿಟ್ಟು ಬನ್ನಿ ಅಥವಾ 3 ತಿಂಗಳು ಬಿಟ್ಟು ಬನ್ನಿ, ನಿಮ್ಮ ದೇಹದಲ್ಲಿರೋ ಶುಗರ್ನ ನೋಡಿಕೊಂಡು ನಿಮಗೆ ಕೊಡ್ತಾ ಇರೋ ಟ್ಯಾಬ್ಲೆಟ್ ಡೋಸೇಜ್ಗಳನ್ನ ಅಡ್ಜಸ್ಟ್ ಮಾಡೋಣ, ಇನ್ಸುಲಿನ್ ಡೋಸೇಜ್ ಕಡಿಮೆ ಮಾಡೋಣ ಅಂತ. ಆದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಹೇಗೂ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಲ್ಲ, ಚೆನ್ನಾಗಿದ್ದೀನಿ, ಇವಾಗ ಇಲ್ಲೇ ತೋರಿಸ್ಕೊಂಡೆ, ಮನೇಲೇ ಚೆಕ್ ಮಾಡಿಕೊಂಡೆ, ಶುಗರ್ ಕಂಟ್ರೋಲಿಗೆ ಬಂದಿದೆ, ಮತ್ತೆ ಯಾಕೆ ಹೋಗಬೇಕು, ಮತ್ತೆ ಯಾಕೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಬಿಟ್ಬಿಡ್ತಾರೆ. ಹಾಗಾಗಿ ನಾವು ಮೊದಲಿಗೆ ಯಾವ ಡೋಸೇಜ್ ಕೊಟ್ಟಿರ್ತೀವೋ ಅದೇ ಡೋಸೇಜನ್ನೇ 1 ವರ್ಷ, 2 ವರ್ಷ, 3 ವರ್ಷನೂ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿರೋ ಸಕ್ಕರೆ ಅಂಶ ಕಡಿಮೆ ಆಗ್ತಾ ಇರುತ್ತೆ, ಜೊತೆಗೆ ಡೋಸೇಜ್ ಕೂಡ ಅಷ್ಟೇ ಇರುತ್ತೆ, ಅಂದರೆ ಜಾಸ್ತಿ ಡೋಸೇಜಲ್ಲೇ ಇರುತ್ತೆ. ಇದು ತಪ್ಪು. ಯಾವಾಗ ನಿಮ್ಮ ಡಾಕ್ಟರ್ 1 ತಿಂಗಳು ಬಿಟ್ಟು ಬನ್ನಿ ಅಥವಾ 3 ತಿಂಗಳು ಬಿಟ್ಟು ಬನ್ನಿ ಅಥವಾ ಮುಂದಿನ ಸಲ ನಾವು ಮಾತ್ರೆಗಳನ್ನ ಬದಲಾಯಿಸೋಣ, ಇನ್ಸುಲಿನ್ ಡೋಸೇಜ್ ಅಡ್ಜಸ್ಟ್ ಮಾಡೋಣ ಅಂತಾರೋ, ಅವಾಗ ನೀವು ಖಂಡಿತವಾಗ್ಲೂ ಹೋಗಬೇಕು. ನಿಮ್ಮ ಬ್ಲಡ್ ಟೆಸ್ಟ್ನ ಮಾಡಿಸ್ಕೊಂಡು ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಡೋಸೇಜ್ಗಳನ್ನೇ ತಗೊಳ್ಬೇಕು. ಇನ್ನು 2ನೇ ಕಾರಣ, ತುಂಬ ಇಂಪಾರ್ಟೆಂಟ್ ಕಾರಣ, ಅಂದರೆ ಆಹಾರ ಪದ್ಧತಿ. ನಾವು ಪೇಷಂಟ್ಸಿಗೆ ಏನು ಹೇಳ್ತೀವಿ ಅಂದರೆ, ನಿಮ್ಮ ಬ್ಲಡ್ ಶುಗರ್ ತುಂಬ ಹೈ ಇದೆ, ನೀವು ಆಹಾರನ ಕಂಟ್ರೋಲ್ ಮಾಡಬೇಕು, ಡಯಟ್ ಮಾಡಬೇಕು ಅಂದಾಗ, ಮೊದಲು ಏನೇನು ತಿಂತಾ ಇದ್ರು ಎಲ್ಲದನ್ನೂ ಬಿಟ್ಬಿಟ್ಟು ಇಷ್ಟಿಷ್ಟೇ ತಿನ್ನೋಣ, ಸ್ವಲ್ಪ ತಿನ್ನೋಣ, ಅವಾಗ ನಮ್ಮ ಬ್ಲಡ್ ಶುಗರ್ ಜಾಸ್ತಿ ಆಗಲ್ಲ, ಅಥವಾ ಉಪವಾಸ ಮಾಡಿಬಿಡ್ತೀವಿ, ಬ್ಲಡ್ ಶುಗರ್ ಜಾಸ್ತಿ ಆಗಲ್ಲ ಅಂತಾರೆ. ಆದರೆ ಇವುಗಳೆಲ್ಲದ್ರ ಜೊತೆಗೆ ಇನ್ಸುಲಿನ್ ಡೋಸೇಜ್ ಹೋಗ್ತಾ ಇರುತ್ತೆ, ಟ್ಯಾಬ್ಲೆಟ್ಸ್ಗಳು ಹೋಗ್ತಾ ಇರುತ್ತೆ, ಅವಾಗ ಏರುಪೇರು ಆಗುತ್ತೆ, ಬ್ಲಡ್ ಶುಗರ್ ಕಡಿಮೆ ಆಗಿಬಿಡುತ್ತೆ. ಇನ್ನೊಂದು ಕಾರಣ, ಸರಿಯಾದ ಸಮಯಕ್ಕೆ ಆಹಾರ ತಗೊಂಡೇ ಇರೋದು. ಕೆಲವೊಂದು ಪೇಷಂಟ್ ಏನು ಮಾಡ್ತಾರೆ, ಬೆಳಿಗ್ಗೆ ತಿಂಡಿಗಿಂತ ಮೊದಲು ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳಿರ್ತೀವಿ, ಟ್ಯಾಬ್ಲೆಟನ್ನು ತಗೊತಾರೆ. ಆದರೆ ಅವ್ರ ಮನೇಲಿ ಎಲ್ಲರೂ ತಿಂಡಿ ತಿನ್ನೋದೇ 11 ಗಂಟೆಗೆ, ಇವರು 8 ಗಂಟೆಗೆ ಟ್ಯಾಬ್ಲೆಟ್ ತಗೊಂಡಿರ್ತಾರೆ. ಅವಾಗ ಏನಾಗುತ್ತೆ ಅಂದರೆ, ಟ್ಯಾಬ್ಲೆಟ್ ಅಥವಾ ಇನ್ಸುಲಿನ್ ತನ್ನ ಕೆಲಸನ ಸ್ಟಾರ್ಟ್ ಮಾಡಿರುತ್ತೆ, ಅದಕ್ಕೆ ಬೇಕಾಗಿರೋಂಥ ಆಹಾರ ತಗೊಂಡಿರಲ್ಲ, ಹಾಗಾಗಿ ಬ್ಲಡ್ ಶುಗರ್ ಡೌನ್ ಆಗಿಬಿಡುತ್ತೆ. ಇನ್ನು ಕೆಲವರು ಪೇಷಂಟು ಯಾವಾಗ ಊಟ ಮಾಡ್ತಾರೋ, ಯಾವಾಗ ತಿಂಡಿ ತಿಂತಾರೋ ಗೊತ್ತಿರಲ್ಲ. ಆ ಪೇಷಂಟ್ಸ್ ಏನು ಹೇಳ್ತಾರೆ, ಬೆಳಗಿನ ಡೋಸೇಜ್ ಸರಿ ತೊಗೊಳ್ತೀನಿ, ಆದರೆ ರಾತ್ರಿ ಎಷ್ಟೊತ್ತಿಗೆ ತೊಗೊಳ್ಬೇಕು ಅಂತಲೇ ಗೊತ್ತಾಗಲ್ಲ, ಹೆಚ್ಚು ಕಡಿಮೆ ಆಗುತ್ತೆ, ಒಂದಿನ ತುಂಬ ಲೇಟಾಗಿ ತೊಗೊತೀನಿ, ಒಂದಿನ ತುಂಬ ಬೇಗ ತೊಗೊಳ್ತೀನಿ ಅಂತ. ಅವರಲ್ಲೂ ಕೂಡ ಏರುಪೇರುವಿಂದಾಗಿ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ. ನಾವು ಮತ್ತೊಂದು ಹೇಳ್ತೀವಿ, ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಬರಬೇಕು ಅಂದರೆ ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಅಂತ. ಪೇಷಂಟ್ ಏನು ಮಾಡ್ತಾರೆ ಅಂದರೆ, ಡಾಕ್ಟ್ರ್ ಹೇಳ್ಬಿಟ್ಟಿದ್ದಾರೆ ಎಕ್ಸಸೈಸ್ ಮಾಡೋಕ್ಕೆ, ವಾಕ್ ಮಾಡೋಕ್ಕೆ, ಇವತ್ತಿಂದ ನಾನು 5 ಕಿಲೋಮೀಟರ್ ನಡೀತೀನಿ, ಅರ್ಧ ಗಂಟೆ ಎಕ್ಸಸೈಸ್ ಮಾಡ್ತೀನಿ, 1 ಗಂಟೆ ಎಕ್ಸಸೈಸ್ ಮಾಡ್ತೀನಿ ಅಂತ. ಆದರೆ ದೇಹದಲ್ಲಿ ಎನರ್ಜಿನೇ ಇರಲ್ಲ. ಅಂಥ ಪೇಷಂಟ್ಸ್ ಇನ್ಸುಲಿನ್ ತೊಗೊತಿರೋರು, ಹೈ ಡೋಸ್ ತೊಗೊತಿರೋರು, ಇಷ್ಟೊಂದೆಲ್ಲ ವಾಕಿಂಗ್ ಮಾಡಿದಾಗ, ಎಕ್ಸಸೈಸ್ ಮಾಡಿದಾಗ ಅವ್ರ ದೇಹದಲ್ಲಿ ಎನರ್ಜಿ ಲೋ ಆಗಿಬಿಟ್ಟು ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ಇನ್ನು ಕೆಲವರು ಪೇಷಂಟ್ಗಳಲ್ಲಿ ಕಿಡ್ನಿ ಸಮಸ್ಯೆ ಇರುತ್ತೆ, ಲಿವರ್ ಸಮಸ್ಯೆ ಇರುತ್ತೆ, ಅಂತಹ ಪೇಷಂಟ್ಗಳಲ್ಲಿಯೂ ಕೂಡ ಬ್ಲಡ್ ಶುಗರ್ ಡೌನ್ ಆಗುತ್ತೆ. ಇನ್ನು ಕೆಲವು ಹಾರ್ಮೋನ್ಗಳ ಏರುಪೇರು, ಅಂದರೆ ಅಡ್ರಿನಲ್ ಇರ್ಬೋದು, ಅಥವಾ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಏನು ಹೇಳ್ತೀವೋ ಅದರದ್ದು ಹಾರ್ಮೋನ್ ಏರುಪೇರಿಂದಾಗಿ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ, ಹೈಪೋಗ್ಲೈಸಿಮಿಯಾ ಕೂಡ ಆಗುತ್ತೆ. ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂದರೆ, ನಮ್ಮ ಸಕ್ಕರೆ ಕಾಯಿಲೆ ಇರೋ ಪೇಷಂಟ್ಸ್ಗಳಿಗೆ ಅವಾಗವಾಗ ಜ್ವರ ಬರೋದಿರುತ್ತೆ, ಯಾವುದಾದ್ರೂ ಇನ್ಫೆಕ್ಷನ್ಗಳಾಗಿರುತ್ತೆ, ಅಂದರೆ ಸೋಂಕು ಆಗಿರುತ್ತೆ, ಅವಾಗ ಅವ್ರಿಗೆ ನಾಲ್ಗೆ ರುಚಿ ಇರಲ್ಲ, ಊಟ ತಿಂಡಿ ಬೇಡ ಅನಿಸ್ತಿರುತ್ತೆ, ಇಷ್ಟಿಷ್ಟೇ ತೊಗೊತಿರ್ತಾರೆ, ಅಥವಾ ಒಂದು ಹಣ್ಣು ತಿಂದ್ಬಿಡೋಣ, ಒಂದು ಹಾಲು ಕುಡಿಯೋಣ ಸಾಕು ಅಂತ ಅಂದ್ಕೊಂಡ್ಬಿಡ್ತಾರೆ. ಅವರಿಗೆ ಅಂಥ ಸಮಯದಲ್ಲಿ ಇನ್ಸುಲಿನ್ ಮತ್ತು ಟ್ಯಾಬ್ಲೆಟ್ ಏನು ಮಾಡಬೇಕು ಅಂತ ಗೊತ್ತಾಗಿರಲ್ಲ, ತೊಗೊಂಡ್ಬಿಡ್ತಾರೆ. ದೇಹದಲ್ಲಿ ಎನರ್ಜಿ ಇರಲ್ಲ, ಫುಡ್ ಇರಲ್ಲ, ಆದರೆ ಇನ್ಸುಲಿನ್ ಅಥವಾ ನಿಮ್ಮ ಟ್ಯಾಬ್ಲೆಟ್ ಅದ್ರ ಕೆಲಸ ಶುರು ಮಾಡಿರುತ್ತೆ. ಇದು ಕೂಡ ನಿಮ್ಮ ದೇಹದ ರಕ್ತದಲ್ಲಿರುವ ಸಕ್ಕರೆ ಅಂಶನ ಕಡಿಮೆ ಮಾಡುತ್ತೆ.
ಇನ್ನು ಕೆಲವರು ಪೇಷಂಟಿಗೆ ವಾಮಿಟಿಂಗ್ ಇರುತ್ತೆ, ಲೂಸ್ ಮೋಷನ್ಗಳಿರುತ್ತೆ, ಏನು ತಿಂದರೂ ವಾಮಿಟ್ ಮಾಡ್ತಿರ್ತಾರೆ, ನೀರು ಕುಡಿದ್ರೂ ವಾಮಿಟ್ ಮಾಡ್ತಿರ್ತಾರೆ, ಸ್ವಲ್ಪ ಏನೋ ತಿಂದ ತಕ್ಷಣ ವಾಶ್ರೂಮ್ ಓಡೋಗ್ತಿರ್ತಾರೆ, ಲೂಸ್ ಮೋಷನ್ ಆಗ್ತಾ ಇರುತ್ತೆ, ದೇಹದಲ್ಲಿ ಶಕ್ತಿನೇ ಇರಲ್ಲ. ಅವ್ರೇನು ಅನ್ಕೊಂತಾರೆ, ಡಾಕ್ಟ್ರು ಹೇಳ್ಬಿಟ್ಟಿದ್ದಾರೆ ಸಕ್ಕರೆ ಅಂಶ ಕಂಟ್ರೋಲ್ ಬರಬೇಕು, ಶುಗರ್ ನಾರ್ಮಲ್ ಬರಬೇಕು, ನಾ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ, ಇನ್ಸುಲಿನ್ ತೊಗೊಳ್ತೀನಿ ಅಂತ ತೊಗೊಳ್ತಾರೆ. ಅಂಥ ಪೇಷಂಟ್ಗಳಿಗೂ ಕೂಡ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ. ಸಮರೈಸ್ ಮಾಡಿ ಹೇಳಬೇಕು ಅಂತಂದರೆ ಯಾವ್ಯಾವ ಕಾರಣಕ್ಕೆ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ ಅಂದರೆ, ಸ್ವಲ್ಪ ಹೈ ಡೋಸಲ್ಲಿರೋ ಇನ್ಸುಲಿನ್ ಇಂಜೆಕ್ಷನ್ ಇರ್ಬೋದು, ಟ್ಯಾಬ್ಲೆಟ್ಗಳಿರ್ಬೋದು, ಊಟ ತಿಂಡಿಯ ವ್ಯತ್ಯಾಸ, ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ತೊಗೊಂಡೇ ಇರೋದು, ಉಪವಾಸ ಮಾಡುವಂಥದ್ದು, ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡದೇ ಇರೋದು, ಅವಾಗವಾಗ ಉಪವಾಸ ಮಾಡೋದು, ಒಂದೊಂದು ಹೊತ್ತಿನ ಊಟವನ್ನು ಸ್ಕಿಪ್ ಮಾಡೋದು, ಊಟ ತಿಂಡಿ ಏರುಪೇರು ಮಾಡೋದು, ಸ್ವಲ್ಪ ಸ್ವಲ್ಪನೇ ತೊಗೊಳೋದು, ಅಗತ್ಯ ಇರೋಷ್ಟು ತಗೊಂಡೇ ಇರೋದು, ಲಿವರ್ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಅಥವಾ ನಿಮಗೆ ಏನಾದರೂ ಇನ್ಫೆಕ್ಷನ್ ಆಗಿರೋದು, ಜ್ವರ ಇರಬಹುದು, ವಾಮಿಟ್ ಇರ್ಬೋದು, ಲೂಸ್ ಮೋಷನ್ಗಳಿರ್ಬೋದು, ಹಾಗೆ ಕೆಲವೊಂದು ಹಾರ್ಮೋನ್ಗಳು ಏರುಪೇರು ಆಗಿರೋದು, ಇವುಗಳೆಲ್ಲಗಳಿಂದಾಗಿ ನಿಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ. ಹಾಗಾದರೆ ಈ ಹೈಪೋಗ್ಲೈಸಿಮಿಯಾ, ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗೋದು ಅಂದರೆ ಲೋ ಶುಗರ್ ಹೇಗೆ ಗೊತ್ತಾಗುತ್ತೆ? ಪೇಷಂಟ್ಗಳಿಗೆ ತುಂಬ ಜಾಸ್ತಿ ಬೆವರು ಬರುತ್ತೆ, ತುಂಬ ಬೆವರ್ತಿರ್ತಾರೆ, ಕೈಕಾಲೆಲ್ಲ ನಡ್ಕ ಬಂದಂಗೆ ಆಗುತ್ತೆ, ಚಳಿ ಬಂದಂಗೆ ಅನಿಸುತ್ತೆ, ಕೈಯೆಲ್ಲ ಅದರ್ತಾ ಇರುತ್ತೆ, ಟ್ರೆಮರ್ಸ್ ಅಂತ ಕರಿತೀವಿ. ಹಾಗೇನೆ ತುಂಬ ಶೆಕೆ ಆಗುತ್ತೆ, ಎಷ್ಟು ಫ್ಯಾನ್ ಹಾಕೊಂಡ್ರು ತುಂಬ ಶೆಕೆ ಬೆವರ್ತಾ ಇದೆ, ಅದು ಶೆಕೆ ಅನಿಸ್ತಾ ಇದೆ, ಏನೋ ಸರಿ ಇಲ್ಲ, ಎದೆ ಬಡ್ಕೊತಾ ಇದೆ, ಭಯ ಆಗ್ತಾ ಇದೆ, ಕೈಕಾಲೆಲ್ಲ ಅದರ್ತಾ ಇದೆ, ಕೈಕಾಲೆಲ್ಲ ತಣ್ಣಗಾಗ್ಬಿಟ್ಟಿದೆ ಮುಟ್ಟಿದ್ರೆ, ಹಾಗೇನೆ ತಲೆ ಚಕ್ಕರ್ ಬರ್ತಾ ಇದೆ, ಕಣ್ಣು ಮಂಜು ಆಗ್ತಾ ಇದೆ, ಏನಾದ್ರು ಎದ್ದು ನಡೆಯಕ್ಕೆ ಹೋದ್ರೆ ಓಲಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಇದೆಲ್ಲ ಪೇಷಂಟ್ಗಳಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗಿರೋದ್ರ ಮೊದಲನೇ ಸಿಂಪ್ಟಮ್ಸ್, ಅಂದರೆ ಅರ್ಲಿ ಸಿಂಪ್ಟಮ್ಸ್. ಇದ್ರ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಪೇಷಂಟು ಮೂರ್ಛೆ ತಪ್ತಾರೆ, ಅಂದರೆ ಅನ್ಕಾನ್ಷಿಯಸ್ನೆಸ್. ಕೆಲವೊಂದು ಪೇಷಂಟ್ಸ್ಗೆ ಫಿಟ್ಸ್ಗಳು ಕೂಡ ಬರಬಹುದು. ಹಾಗಾದರೆ ಪೇಷಂಟ್ಗೆ ಲೋ ಶುಗರ್ ಆದಾಗ, ಪೇಷಂಟ್ ಈ ಥರ ಎಲ್ಲ ಫೀಚರ್ಸ್, ಎಲ್ಲ ಸಿಂಪ್ಟಮ್ಸ್ ಅವ್ರಿಗೆ ಬಂದಿದೆ ಅಂದಾಗ ನಾವೇನು ಮಾಡಬೇಕು ಅಂದರೆ, ಮನೇಲಿ ಗ್ಲೂಕೋಮೀಟರ್ ಇದೆ ಅಂದರೆ ಸೂಜಿ ಹಾಕಿ ಮನೇಲೆ ಟೆಸ್ಟ್ ಮಾಡೋಕ್ಕಾಗತ್ತೆ ಅಂದರೆ ಇಮ್ಮಿಡಿಯೇಟಾಗಿ ಮಾಡಿ, ಎಷ್ಟಿದೆ ಅನ್ನೋದನ್ನ ರೆಕಾರ್ಡ್ ಮಾಡಿ. ಆ ವ್ಯಾಲ್ಯೂ ಏನಾದರೂ ಲೆಸ್ ದ್ಯಾನ್ 70 ಅಂದರೆ 70ಕ್ಕಿಂತ ಕೆಳಗಿದೆ ಅಂದರೆ ಪೇಷಂಟಲ್ಲಿ ಲೋ ಶುಗರ್ ಆಗಿದೆ, ಅಂದರೆ ಬ್ಲಡ್ದಲ್ಲಿ ಶುಗರ್ ಅಂಶ ಕಡಿಮೆ ಆಗಿದೆ ಅಂತ. ಆವಾಗ ನೀವು ಪೇಷಂಟನ್ನ ಅಸೆಸ್ ಮಾಡಬೇಕು, ಅಂದರೆ ಪೇಷಂಟ್ ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ನೋಡಬೇಕು. ಪೇಷಂಟಿಗೆ ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ಟಾಗ ಮಾತಾಡೋಕ್ಕಾಗ್ತಾ ಇದೆಯಾ, ಎಚ್ಚರ ಇದೆಯಾ ಅವರಿಗೆ, ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರಾ, ತುಂಬ ಸುಸ್ತಾಗ್ತಾ ಇದೆಯಾ, ಕೂತ್ಕೊಳಕ್ಕಾಗ್ತಾ ಇದೆಯಾ, ನೀರು ಕುಡಿಯೋಷ್ಟಾದರೂ ಅವ್ರಿಗೆ ಎಚ್ಚರ ಇದೆಯಾ ಅಂತ ನೋಡ್ಕೊಬೇಕು. ಇದೆಲ್ಲ ಇದೆ ಅಂದಾಗ 1ರಿಂದ 2 ಸ್ಪೂನಷ್ಟು ಸಕ್ಕರೆನ ಒಂದು ಅರ್ಧ ಕಪ್ ನೀರಲ್ಲಿ ಕಲಿಸ್ಬಿಟ್ಟು ಸ್ವಲ್ಪನೇ ಕುಡಿಯೋಕೆ ಕೊಡಬೇಕು. ಅಥವಾ ಡೈರೆಕ್ಟಾಗಿ ಸಕ್ಕರೆ ತಿನ್ನೋಕೆ ಕೊಟ್ರೂ ತೊಂದರೆ ಇಲ್ಲ ಅಂತಂದರೆ 1ರಿಂದ 2 ಸ್ಪೂನ್ ಬೆಲ್ಲನಾದರೂ ತಿನ್ನೋಕೆ ಕೊಡ್ಬೋದು. ಇವುಗಳಿಗಿಂತ ಜಾಸ್ತಿ ಅಬ್ಸಾರ್ಪ್ಷನ್ ಆಗೋದು, ಬೇಗ ಅಬ್ಸಾರ್ಪ್ಷನ್ ಆಗೋದು ಅಂದರೆ ಗ್ಲೂಕೋಸ್ ಪೌಡರ್ ಅಥವಾ ಗ್ಲೂಕೋಸ್ ಡಿ ಅಂತ ಸಿಗುತ್ತಲ್ವ ಅದು. ಆದರೆ ಅದನ್ನು ವೇಗವಾಗಿ ಅತಿಯಾಗಿ ಕೊಡಬಾರ್ದು. ಯಾಕೆ ಅಂತಂದರೆ ಕೆಲವೊಂದು ಪೇಷಂಟ್ ವಾಮಿಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಒಂದ್ಸಲ ಪೇಷಂಟ್ಸ್ ಸಕ್ಕರೆನ ತಗೊಂಡಿದ್ದಾರೆ ಅಥವಾ ನೀರನ್ನ ಕುಡಿತಿದ್ದಾರೆ, ಸ್ವಲ್ಪ ಆರಾಮ್ ಅನಿಸಿದ್ದಾರೆ ಅಂದರೆ ಮನೇಲಿರೋ ಹಣ್ಣುಗಳಿರ್ಬೋದು, ಚಾಕ್ಲೇಟ್ಗಳಿರ್ಬೋದು, ಸಕ್ಕರೆ ಅಂಶ ಇರೋ ಬಿಸ್ಕೆಟ್ಗಳನ್ನ ಕೊಡ್ಬೋದು. ಸ್ವಲ್ಪ ಪೇಷಂಟ್ ಸ್ಟೇಬಿಲೈಸ್ ಆದರೆ ನಿಮ್ಮ ಹತ್ರದಲ್ಲಿರೋ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಥವಾ ನಿಮಗೆ ಗೊತ್ತಿರೋ ಡಾಕ್ಟ್ರಿಗೆ ಕಾಲ್ ಮಾಡಿಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಇನ್ನು 2ನೇದು ತುಂಬ ಇಂಪಾರ್ಟೆಂಟ್, ಯಾವಾಗ ಪೇಷಂಟ್ಸ್ ಈ ಥರ ಎಲ್ಲ ಸಿಂಪ್ಟಮ್ಸ್ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಾ ಇದ್ದಕ್ಕಿದ್ದ ಹಾಗೆ ಬಿದ್ದು ಹೋಗಿದ್ದಾರೆ ಅಥವಾ ಮೂರ್ಛೆ ತಪ್ಪಿದ್ದಾರೆ ಅಂದರೆ, ನೀವೆಷ್ಟು ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ, ರಿಪ್ಲೈ ಮಾಡ್ತಾ ಇಲ್ಲ, ಕಣ್ಣು ತೆರಿತಾ ಇಲ್ಲ, ನಿಮಗೆ ಸ್ಪಂದಿಸ್ತಾ ಇಲ್ಲ ಅಂದಾಗ ದಯವಿಟ್ಟು ಯಾವುದೇ ಕಾರಣಕ್ಕೂ ಬಾಯಿ ಮೂಲಕ ಏನೂ ಕೊಡಬೇಡಿ. ಯಾಕೆ ಅಂತಂದರೆ ಇಂಥ ಕಂಡೀಷನಲ್ಲಿ ನೀವು ಸಕ್ಕರೆ ಇರ್ಬೋದು, ನೀರು ಇರ್ಬೋದು ಅಥವಾ ಗ್ಲೂಕೋಸ್ ಏನೇ ಕೊಟ್ಟರೂ ಕೂಡ ಅದು ಲಂಗ್ಸಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಆಸ್ಪಿರೇಷನ್ ನಿಮೋನಿಯಾ ಅಂತ ಕರಿತೀವಿ, ಅಂದರೆ ಇನ್ಫೆಕ್ಷನ್, ಲಂಗ್ಸಿನ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಇಮ್ಮಿಡಿಯೇಟ್ ಆಗಿ ಪೇಷಂಟನ್ನು ಹತ್ತಿರದ ಹಾಸ್ಪಿಟಲ್ ಅಥವಾ ಕ್ಲಿನಿಕ್ಕಿಗೆ ಇಮ್ಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಬೇಕು. ಹೈ ಬ್ಲಡ್ ಶುಗರ್ ಎಷ್ಟು ಕೆಟ್ಟದ್ದೋ ಲೋ ಬ್ಲಡ್ ಶುಗರ್ ಕೂಡ ಅಷ್ಟೇ ಕೆಟ್ಟದ್ದು. ಯಾಕೆ ಅಂದರೆ ಲೋ ಶುಗರ್ ಆದಾಗ ನಮ್ಮ ಹಾರ್ಟ್ ಮತ್ತು ಬ್ರೈನ್ ಮೇಲೆ ಎಫೆಕ್ಟ್ ಆಗುತ್ತೆ. ಇಮ್ಮಿಡಿಯೇಟ್ ಆಗಿ ನಾವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತಂದರೆ ಅದರ ಡ್ಯಾಮೇಜ್ ಪರ್ಮನೆಂಟ್ ಕೂಡ ಆಗಬಹುದು. ಧನ್ಯವಾದ.